ಇತ್ತೀಚಿನ ಕಾಲಘಟ್ಟದಲ್ಲಿ ಒಂದು ಹೊಸ ಸಂಪ್ರದಾಯ ಶುರುವಾಗಿದೆ. ಹಿಂದೂ ಧರ್ಮಕ್ಕೆ ಸೇರಿದವರು ಕ್ರೈಸ್ತ ಸಮುದಾಯಕ್ಕೆ ಮತಾಂತರ ಹೊಂದುತ್ತಾರೆ. ಆದರೆ ಈ ಮೊದಲು ಯಾವ ಸಮುದಾಯದಲ್ಲಿ ಗುರುತಿಸಿಕೊಂಡಿರುತ್ತಾರೋ ಆ ಸಮುದಾಯದ ಜೊತೆಗೂ ಗುರುತಿಸಿಕೊಳ್ಳುತ್ತಾರೆ. ಅಂದರೆ ಕ್ರೈಸ್ತ ಸಮುದಾಯದಲ್ಲಿ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಕ್ಷತ್ರಿಯ, ದಲಿತ ಕ್ರೈಸ್ತರು ಎಂಬ ಹೊಸ ಸಮುದಾಯಗಳು ಕಾಣಿಸಿಕೊಳ್ಳುತ್ತಿವೆ. ಅಷ್ಟೇ ಅಲ್ಲದೆ ಮರಾಠಿ ಕ್ರಿಶ್ಚಿಯನ್ನರು, ಮೈತೇಯಿ ಕ್ರಿಶ್ಚಿಯನ್ನರು, ಪಂಜಾಬಿ ಕ್ರಿಶ್ಚಿಯನ್ನರು, ರೆಡ್ಡಿ ಕ್ಯಾಥೋಲಿಕರು ಹೀಗೆ ಹಿಂದೂ ಜಾತಿಗಳ ಜೊತೆಗೆ ಗುರುತಿಸಿಕೊಳ್ಳುತ್ತಾ ಕ್ರೈಸ್ತ ಸಮುದಾಯ ಅನುಸರಿಸುವವರ ಪಟ್ಟಿ ಬೆಳೆಯುತ್ತಾ ಹೋಗುತ್ತಿದೆ. ಜಾತಿ ಪದ್ಧತಿಯಲ್ಲಿ ನಾವು ಗುರುತಿಸಿಕೊಳ್ಳುವುದಿಲ್ಲ ಎಂದು ಕ್ರೈಸ್ತ ಸಮುದಾಯಕ್ಕೆ ಹೋದವರು ಈಗ ಕ್ರೈಸ್ತ ಸಮುದಾಯದಲ್ಲಿಯೇ ಜಾತಿ ಪದ್ಧತಿ ಹುಟ್ಟಿಕೊಂಡಿದೆ. ಇನ್ನು ಮತಾಂತರದ ವಿಷಯಕ್ಕೆ ಬರುವುದಾದರೆ, ಕೆಳ ಸಮುದಾಯಗಳು ಮೇಲ್ವರ್ಗದವರಿಂದ ಶೋಷಣೆಗೆ ಒಳಗಾಗಿದ್ದಕ್ಕೆ ಹಿಂದೂ ಧರ್ಮದಿಂದ ಪಾಶ್ಚಿಮಾತ್ಯ ಸಮುದಾಯಗಳಿಗೆ ಮತಾಂತರ ಹೊಂದಿದರು ಎಂಬ ವಾದವಿದೆ. ಆದರೆ ಮೇಲ್ವರ್ಗದ ಜನರೂ ಸಹ ಮತಾಂತರ ಹೊಂದಿದ್ದಾರೆ. ಮೇಲ್ವರ್ಗದ ಸಮುದಾಯದ ಶೋಷಣೆ ಮತಾಂತರಕ್ಕೆ ಕಾರಣ ಎಂಬುದು ಒಂದು ಕಾರಣ. ಆದರೆ ಮತಾಂತರಕ್ಕೆ ಇದು ಮಾತ್ರ ಕಾರಣ ಅಲ್ಲ, ಹಲವು ಕಾರಣಗಳಿವೆ. ಕ್ರೈಸ್ತ ಸಮುದಾಯದ ಬಗ್ಗೆ ಹೇಳುವುದಾದರೆ, ಇದು ಯೇಸು ಕ್ರಿಸ್ತನಿಂದ ಸ್ಥಾಪಿತವಾದ ಒಂದು ಸಮುದಾಯವಾಗಿದ್ದು, ಲಿಖಿತ ದಾಖಲೆಗಳ ಪ್ರಕಾರ ಸೇಂಟ್ ಥಾಮಸ್ ಕ್ರಿಶ್ಚಿಯನ್ನರ ಮೂಲಕ ಕ್ರಿಸ್ತಶಕ 52ರಲ್ಲಿ ಮಲಬಾರ್ ಪ್ರದೇಶ ಅಂದರೆ ಇಂದಿನ ಕೇರಳಕ್ಕೆ ಪ್ರವೇಶ ಮಾಡಿತು ಎಂದು ಹೇಳುತ್ತದೆ. 15ನೇ ಶತಮಾನದಲ್ಲಿ ವಾಸ್ಕೋಡ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದ ನಂತರ ಬಾಂಬೆ, ಮದ್ರಾಸ್, ಟ್ರಾಂಕ್ವೆಬಾರ್, ಪಾಂಡಿಚೇರಿಯ ವಸಾಹತುಗಳಲ್ಲಿ ಪಸರಿಸಲ್ಪಟ್ಟಿತು. ಗೋವಾದಲ್ಲಂತೂ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮತ್ತು ದೇಗುಲಗಳ ನಾಶದ ಮೂಲಕ ಕ್ರೈಸ್ತ ಸಮುದಾಯದ ಅನುಯಾಯಿಗಳು ಹೆಚ್ಚಾದರು. ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳ ಮೂಲಕ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯನ್ನು ತಂದು ಮತಾಂತರ ಮಾಡಲು ಪ್ರಯತ್ನಿಸಿದರಂತೆ. ಅವರ ಪ್ರಕಾರ ಭಾರತೀಯರನ್ನು ಕ್ರೈಸ್ತರನ್ನಾಗಿ ಮಾಡಲು ಶಿಕ್ಷಣ ಮೊದಲ ಹೆಜ್ಜೆ ಎಂದು ಭಾವಿಸಿದರು. ಈಗ ಇನ್ನೊಂದು ಹೊಸ ಪದ್ಧತಿ ಹುಟ್ಟಿಕೊಂಡಿದೆ. ಯೇಸು ಕ್ರಿಸ್ತನನ್ನು ನಂಬುತ್ತಾ ಹಿಂದೂ ಸಮುದಾಯದಲ್ಲಿಯೂ ಗುರುತಿಸಿಕೊಳ್ಳುತ್ತಾರೆ. ಅವರ ಚರ್ಚ್ ಹಿಂದೂ ದೇಗುಲವನ್ನೇ ಹೋಲುತ್ತದೆ. ವಿಶ್ಲೇಷಕರ ಪ್ರಕಾರ ಇದು ಕ್ರೈಸ್ತ ಸಮುದಾಯದ ಬಗ್ಗೆ ಇತರ ಸಮುದಾಯದವರಿಗೆ ಪರಿಚಯ ಮಾಡಿಸುವುದು, ಅವರು ಪೂಜಿಸುವ ದೇವರ ಜೊತೆಗೆ ಯೇಸು ಕ್ರಿಸ್ತನನ್ನು ಭಜಿಸುವಂತೆ ಮಾಡುವುದು, ಸಮಯ ಬಂದಾಗ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡಿಸುವುದು. ಇದು ಒಂದು ರೀತಿಯಲ್ಲಿ ಕ್ರೈಸ್ತರಿಗೂ ಹಿಂದೂಗಳಿಗೂ ಒಳ್ಳೆಯದಲ್ಲ. ಹಿಂದೂ ಸಮುದಾಯದಲ್ಲಿ ಆಮಿಷದ ಮತಾಂತರ ರೂಪದಲ್ಲಿ ಕಾಣಿಸಿಕೊಂಡರೆ, ಕ್ರೈಸ್ತ ಸಮುದಾಯದಲ್ಲಿ ಕ್ರೈಸ್ತ ನಂಬಿಕೆಗಳಿಗೆ ದೊಡ್ಡ ಪೆಟ್ಟು ಬೀಳುತ್ತದೆ. ಕ್ರೈಸ್ತ ಸಮುದಾಯಕ್ಕೆ ಮತಾಂತರಗೊಂಡ ಜನರು ತಾವು ಈ ಹಿಂದಿದ್ದ ಜಾತಿಯೊಂದಿಗೆ ಗುರುತಿಸಿಕೊಳ್ಳುವುದಕ್ಕೆ ಕಾರಣಗಳು ಏನೆಂದರೆ, ಮೊದಲನೆಯದಾಗಿ ಹಿಂದೂ ಸಮುದಾಯದೊಂದಿಗೆ ಇವರು ಸಾವಿರಾರು ವರ್ಷಗಳಿಂದ ಗುರುತಿಸಿಕೊಂಡಿದ್ದಾರೆ. ಅಂದರೆ ಅವರು ಜಾತಿ ಪದ್ಧತಿಯಿಂದ ಗುರುತಿಸಿಕೊಂಡಿದ್ದಾರೆ. ಇವರು ಹಿಂದೂ ಸಮುದಾಯವನ್ನು ಬಿಟ್ಟರೂ ಜಾತಿ ಇವರನ್ನು ಬಿಡುತ್ತಿಲ್ಲ. ಎರಡನೆಯದಾಗಿ ಹಿಂದೂ ಸಮುದಾಯದಲ್ಲಿ ಒಂದೇ ಜಾತಿಯವರು ಮದುವೆಯಾಗುವುದು ಹೆಚ್ಚು. ಅಂದರೆ ತಮ್ಮ ಸಮುದಾಯದವರು ಯಾರಾದರೂ ಮತಾಂತರ ಹೊಂದಿದ್ದರೆ ಅವರೊಂದಿಗೆ ಮದುವೆ ಸಂಬಂಧ ಬೆಳೆಸಲು. ಮೂರನೆಯದಾಗಿ ಕೆಲವರ ಪ್ರಕಾರ ಮತಾಂತರ ಆದ ನಂತರವೂ ಯಾಕೆ ಹಿಂದೂ ಜಾತಿಯೊಂದಿಗೆ ಗುರುತಿಸಿಕೊಳ್ಳುತ್ತಾರೆ ಅಂದರೆ ಮೀಸಲಾತಿಗಾಗಿ ಎಂದು ಕೆಲವರ ಅಭಿಪ್ರಾಯ. ಅವರಿಗೆ ಕ್ರೈಸ್ತ ಸಮುದಾಯ ಸೇರಿದ್ದಕ್ಕೆ ಅಲ್ಪಸಂಖ್ಯಾತರು ಎಂದು ಕೆಲವು ಸೌಲಭ್ಯಗಳು ಸಿಗಬಹುದು, ಆದರೆ ಕೆಲವು ಸೌಲಭ್ಯಗಳು ಸಿಗುವುದಿಲ್ಲ. ಯಾವ ವಿಷಯಕ್ಕೆ ಕ್ರೈಸ್ತ ಸಮುದಾಯದಲ್ಲಿ ಸೌಲಭ್ಯಗಳು ಸಿಗುವುದಿಲ್ಲವೋ ಆಗ ತನ್ನ ಹಿಂದಿನ ಜಾತಿ ಹೇಳಿ ಸೌಲಭ್ಯಗಳನ್ನು ಗಿಟ್ಟಿಸಿಕೊಳ್ಳಲು. ನಾಲ್ಕನೆಯದಾಗಿ ದಲಿತರು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದರೆ ದಲಿತರಿಗೆ ಮೀಸಲಾತಿಯ ಅಡಿಯಲ್ಲಿ ಸಿಗುವ ಸೌಲಭ್ಯಗಳು ಸಿಗುವುದಿಲ್ಲ. ಇದರಿಂದ ದಲಿತ ಸಮುದಾಯದಿಂದ ಕ್ರೈಸ್ತ ಸಮುದಾಯಕ್ಕೆ ಮತಾಂತರ ಆದವರು ತಮ್ಮ ಜಾತಿಯನ್ನು ಉಳಿಸಿಕೊಳ್ಳುತ್ತಾರೆ ಎಂಬುದು ಕೆಲವರ ಅಭಿಪ್ರಾಯ. ಕೆಲವರು ಈ ರೀತಿ ಮಾಡುವುದನ್ನು ಒಪ್ಪುವುದಿಲ್ಲ. ಏಕೆಂದರೆ ನಿಮಗೆ ಸಮಾನತೆ ಸಾವಿರಾರು ವರ್ಷಗಳಿಂದ ಸಿಗಲಿಲ್ಲ ಎಂದು ಕ್ರೈಸ್ತ ಮತಕ್ಕೆ ಮತಾಂತರವಾಗಿದ್ದೀರಿ. ಅದರರ್ಥ
ಕ್ರೈಸ್ತ ಸಮುದಾಯದಲ್ಲಿ ಸಮಾನತೆಯನ್ನು ಕಂಡಿದ್ದೀರಿ. ಈಗ ನಿಮಗೆ ಜಾತಿ ಏಕೆ ನೆನಪಿಗೆ ಬಂತು ಎಂಬುದು ಕೆಲವರ ಪ್ರಶ್ನೆ ಆಗಿದೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಜಾತಿಯೊಂದಿಗೆ ಕ್ರೈಸ್ತ ಸಮುದಾಯದಲ್ಲಿ ಗುರುತಿಸಿಕೊಂಡ ವ್ಯಕ್ತಿಗಳನ್ನು ಹುಡುಕಿ ಹೊಸ ಜಾತಿಯನ್ನು ಸೃಷ್ಟಿಸಿದ್ದಕ್ಕೆ ವಿವಾದ ಆಗಿತ್ತು. ನೀವು ಗಮನಿಸಿರಬಹುದು, ಹಿಂದೂ ಸಮುದಾಯದಿಂದ ಕ್ರೈಸ್ತ ಸಮುದಾಯಕ್ಕೆ ಸೇರಿದರೆ ಜಾತಿ ಉಳಿಯುತ್ತದೆ. ಆದರೆ ಇಸ್ಲಾಂಗೆ ಮತಾಂತರ ಆದರೆ ಈ ಸಮಸ್ಯೆ ಯಾಕೆ ಬರುವುದಿಲ್ಲ? ಇದರ ಬಗ್ಗೆ ಈಗ ಮಾತನಾಡೋಣ. ಮತಾಂತರ ಮಾಡುವಾಗ ಮಿಷನರಿಗಳು ಸಂಪೂರ್ಣವಾಗಿ ಸ್ಥಳೀಯ ಸಂಪ್ರದಾಯ ಸಂಸ್ಕೃತಿಗಳನ್ನು ಬಿಡಬೇಕೆಂದು ನಿಷೇಧ ಹೇರಲಿಲ್ಲ. ಅವುಗಳೊಂದಿಗೆ ಹೊಂದಿಕೊಂಡರು. ಮತಾಂತರ ಆಗುವಾಗ ಚರ್ಚಿನೊಳಗೆ ಕೂಡ ಉನ್ನತ ಮತ್ತು ಕೆಳ ಜಾತಿಯವರಿಗಾಗಿ ಪ್ರತ್ಯೇಕ ಆರಾಧನಾ ಸ್ಥಳಗಳನ್ನು, ಮದುವೆ ಸಂಬಂಧಗಳನ್ನು ಬೆಳೆಸಲು ಅನುವು ಮಾಡಿಕೊಟ್ಟಿದ್ದರಿಂದ ಹೀಗಾಗಿದೆ. ಆದರೆ ಇಸ್ಲಾಂನಲ್ಲಿ ಹೀಗಾಗಲಿಲ್ಲ. ಇಸ್ಲಾಂ ಮತಾಂತರಗೊಂಡ ವ್ಯಕ್ತಿಯನ್ನು ಉಮ್ಮಾ ಎಂಬ ಜಾಗತಿಕ ಮುಸ್ಲಿಂ ಸಮುದಾಯದ ವ್ಯಕ್ತಿಯಾಗಿ ಆತನನ್ನು ತಕ್ಷಣ ಸ್ವೀಕರಿಸಲಾಗುತ್ತದೆ. ಅವರಿಗೆ ಈ ಹಿಂದಿನ ಸಂಪ್ರದಾಯಗಳನ್ನು ಬಿಡಲು ಹೇಳಲಾಗುತ್ತದೆ. ಮತಾಂತರವಾಗಬೇಕಾದರೆ ಇಸ್ಲಾಂನಲ್ಲಿನ ಸಮುದಾಯಗಳೊಂದಿಗೆ ಗುರುತಿಸಿಕೊಳ್ಳುವಂತೆ ಹೇಳಲಾಗುತ್ತದೆ. ಮತಾಂತರ ಆದ ತಕ್ಷಣವೇ ಹೊಸ ಹೆಸರು ಮತ್ತು ಕೌಟುಂಬಿಕ ಉಪನಾಮಗಳನ್ನು ಕೊಡಲಾಗುತ್ತದೆ. ಇಂತಹ ಆಚರಣೆಗಳು ಕಟ್ಟುನಿಟ್ಟಾಗಿ ಪಾಲಿಸುವುದು ಅನಿವಾರ್ಯ ಆಗಿದ್ದರಿಂದ ಇಸ್ಲಾಂನಲ್ಲಿ ಹಿಂದೂ ಜಾತಿಯ ಸಮಸ್ಯೆ ಕಾಣಿಸುವುದಿಲ್ಲ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.